ಇಂಡಸ್ಟ್ರಿ ಐತೆ ಅಂತ ನೋಡಿದಾಗ ನಿಮ್ಗೆ ಯಾವ ಇಂಡಸ್ಟ್ರಿ ಕಾಣೋದಿಲ್ಲ. ಎಲ್ಲೋ ಒಂದಿಷ್ಟು ಅಲ್ಲೋ ಇಲ್ಲೋ ಅಗ್ರಿಕಲ್ಚರಿಂದ ಬಂದಂಥ ಪ್ರಾಡಕ್ಟ್ಗಳನ್ನು ಏನಪ್ಪ ಅಂದ್ರೆ ಅದರ ಆಧಾರ ಮಾಡಿ ಆಹಾರ ಪದಾರ್ಥ ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳು ಕಾಣ್ತಿರ್ಬೋದು ನಿಮಗೆ ಸುತ್ತಮುತ್ತ. ಆದರೆ ಇನ್ನುಳಿದ ಯಾವ ಇವತ್ತು ಫ್ಯಾಕ್ಟ್ರಿಗಳು ನಾವು ಕಬ್ಬಿಣ ಇದರಿಂದ ಆಗಿರ್ಬೋದು, ಅದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಗೂಡ್ಗಳು ತಯಾರು ಮಾಡೋದ್ರಲ್ಲಿ ಆಗಿರ್ಬೋದು, ಯಾವುದನ್ನು ತೊಗೊಳ್ರಿ ಇವತ್ತು ಇಲ್ಲಿ ಇಂಡಿಯಾದಾಗ ತಯಾರಿದ್ದು ಯಾವ್ದಾವ ಮೇಡ್ ಇನ್ ಇಂಡಿಯಾ ಏನಿದಾವ, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಡಿಫೆನ್ಸು ಸಹಿತ ಇವತ್ತು ಮತ್ತೊಂದು ದೇಶ ತಯಾರಾಗಿದ್ದರೆ ಈ ಕಂಪ್ನಿಗಳು ಅದಾವಲ್ಲ ಇವರಮ್ಮ ಕಾರ್ಪೊರೇಟ್ ಕಂಪ್ನಿಗಳು, ಅವ್ರು ಅಲ್ಲಿಂದ ಖರೀದಿ ಮಾಡ್ಕೊಂಡ್ಬಂದು ಅಲ್ಲಿ ಅವ್ರು ಮೇಡ್ ಇನ್ ಇಸ್ರೇಲ್ ಅಥವಾ ಮೇಡ್ ಇನ್ ಚೈನಾ ಅವ್ರು ಕಿತ್ತಾಕೆ ಮೇಡ್ ಇನ್ ಇಂಡಿಯಾ ಹಾಕೊಳ್ತಾ ಇದ್ದಾರೆ ಅಂತೇಳಿ ಕೆಲವಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಅಂದರೆ ಡಿಫೆನ್ಸಲ್ಲಿ ನಾವು ಬೆಳೀತಾ ಇಲ್ಲ. ಇನ್ನೊಬ್ಬರ ನಾವು ನಿರ್ಭರ ಆಗಿದ್ವಿ, ಆತ್ಮನಿರ್ಭರ ಆಗಬೇಕು. ಇನ್ನೂ ದೊಡ್ಡ ದೊಡ್ಡ ಮಾತು ಮಾತಾಡಿದ್ರು ನಮ್ಮ ಮೋದಿಯವರು. ಆತ್ಮನಿರ್ಭರ ಇಲ್ಲ, ಇನ್ನೊಬ್ಬರ ಮೇಲೆ ನಿರ್ಭರ. ಚೈನಾದಿಂದ 118 ಲಕ್ಷ ಕೋಟಿ ರೂಪಾಯಿಗಳನ್ನು ಇಂಪೋರ್ಟ್ ಮಾಡ್ತೀವಿ, ಎಕ್ಸ್ಪೋರ್ಟ್ ಏನು ಮಾಡ್ತೀವಪ್ಪ ನಾವು ಒಳ್ಳೆಯದ್ರೆ 88, 77, 90 ಸರಿಯಾಗಿ ಟಾಟಾನ ಇಲ್ಲಲ್ರಿ, ನಾವು ಗೆಸ್ ಮಾಡೋದು ಅಷ್ಟೆ. ಹೀಗಾಗಿ ಎಷ್ಟು ಲಾಸ್ ಆಯಿತು ಪ್ರತಿ ವರ್ಷ 18 16 ಲಕ್ಷ ಕೋಟಿ ರೂಪಾಯಿಗಳಷ್ಟೇ ದುಡ್ಡನ್ನು ನಾವು ಏನಪ್ಪ ಅಂದ್ರೆ ಲಾಸ್ ಮಾಡ್ಕೊಳ್ತಾ ಇದ್ದೀವಿ. ಅವ್ರು ಕೊಡಬೇಕಾದ್ರೆ ನಾಣ್ಯದ ರೂಪಾಯಿ ಮೌಲ್ಯ ಕಡಿಮೆ ಆಗಿದೆ. ಇವತ್ತು 85 ರೂಪಾಯಿಂದ $1. ಇವೆಲ್ಲರೂ ಗೋಲ್ಮಾಲ್ಗಳು ನಡೆದಿದ್ದಾವೆ. ಹೀಗಾಗಿ ಈ ದೇಶ ಯಾವ ರೀತಿಯಿಂದ ಇಂಪೋರ್ಟು ಆಗ್ತಾಯಿಲ್ಲ, ಇಂಪೋರ್ಟ್ ಆಗ್ತದೆ ಬಟ್ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ, ಅಂದ್ರೆ ನಿರ್ಯಾತ ಆಗ್ತಾಯಿಲ್ಲ ನಾವು ಪ್ರೊಡಕ್ಟ್ ಮಾಡಿದಂಥ ವಸ್ತುಗಳು. ಮುಂದೀಗ ಆಹಾರ ಕ್ಷೇತ್ರದಲ್ಲಿ ನಾವು ಏನು ಎಕ್ಸ್ಪೋರ್ಟ್ ಮಾಡೋಂಗಿದ್ದೀವ ಇಲ್ಲ, ಅದ್ರ ಸಹಿತ ನಾವು ಇವತ್ತು ತಿನ್ನೋ ಎಣ್ಣೆಯನ್ನು ಇನ್ನೊಂದು ರಾಷ್ಟ್ರವನ್ನು ತರಿಸ್ಕೊಳ್ತಾ ಇದ್ದೀವಿ. ಅದಾನಿಯವರು ಗುಂಪದವ್ರು ತಂದು ಕೊಡ್ತಾ ಇದ್ದಾರೆ ನಮಗೆ. ಉಕ್ರೇನ್ ಯುದ್ಧದಲ್ಲಿ ಸತತ ಆದರೂ ಅವ್ರು ಎಣ್ಣೆ ಸಪ್ಲೈ ಮಾಡ್ತದೆ ನಮಗೆ. ಇದು ವಂಡರ್ಫುಲ್ ಥಿಂಗ್. ನಮ್ಮಲ್ಲಿ ಏನೂ ಇಲ್ಲ, ನಮ್ಮಲ್ಲಿ ಉತ್ಪಾದನೆ ಇಲ್ಲ. ಯಾಕೆ ಏನು ಇಂಡಸ್ಟ್ರಿಗೂ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಅಗ್ರಿಕಲ್ಚರ್ಗಂತ ಯಾವುದೂ ಇಲ್ಲ, ಮಾರ್ಕೆಟೇ ಇಲ್ಲ ಅವ್ರಿಗೆ. ಬೆಳೀತಾರೆ, ಬೆಳೆದ ಬೆಳೆಗೆ ಅಲ್ಲಿ ಮಾರ್ಕೆಟ್ ಇಲ್ಲ. ಇವೆಲ್ಲ ಪರಿಸ್ಥಿತಿ ನೆನಪಿಸ್ಕೊಂಡಾಗ ಈ ದೇಶ ಹೋಗೋದು ಎತ್ತಂತ. ಆರ್ಥಿಕವಾಗಿ ಇವತ್ತು ನಾವು ಪೂರ್ತಿ ದಿವಾಳಿ ಬಿಟ್ಟಿದ್ದೀವಿ ಅಂತ. ಯಾಕೆಂತಂದ್ರೆ ನಮ್ಮಲ್ಲಿ ಯಾವ ಇಂಡಸ್ಟ್ರಿಗಳಿಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಇರ್ತಾ ಇದ್ದಾವೆ, ಲಾರ್ಜ್ ಸ್ಕೇಲು ಏನೋ ಒಂದಿಷ್ಟು ಉಳಿದಿದ್ದಾವೆ, ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಬರ್ತವೆ, ಬಟ್ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ. ಹೀಗಾಗಿ ಖರ್ಚು ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ಲಂದಾಗ ನಾವು ಕಡಿಮೆ ತೊಗೊಳ್ಳುವಂಥದ್ದು. ಹೀಗಾಗಿ ನಮ್ಮಲ್ಲಿ ಇನ್ವೆಸ್ಟರ್ಸ್ ಕಡಿಮೆ ಬರ್ತಾ ಇದ್ದಾರಾ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇನ್ವೆಸ್ಟರ್ಸ್ ತಿಂಗಳಿಂದ ತಿಂಗಳಿಗೆ ಲಕ್ಷ ಲಕ್ಷಗಳ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ರು. ಫಾರಿನ್ ಅಥವಾ ವಿದೇಶಿ ಬಂಡವಾಳದಾರರು ಅವರು ಕಡಿಮೆ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಕೊಳ್ಳೋರು ಇಲ್ಲಲ್ರಿ, ಇಲ್ಲಿ ದುಡ್ಡು ಹೂಡಿ ಏನು ಮಾಡೋದು, ಇನ್ವೆಸ್ಟ್ ಮಾಡಿ ಏನು ಮಾಡೋದು ಅಂತೇಳಿ ಒಬ್ಬೊಬ್ಬರು ಧಾಡ್ತಾ ಇದ್ದಾರೆ. ಮತ್ತು ಇವನ್ ನಮ್ಮ ಶೇರ್ ಮಾರ್ಕೆಟ್ದಲ್ಲಿ ಸಹಿತ ಹೇರಾಪೇರಿ ನೀವು ನೋಡಿದ್ರಿ. ಮೊನ್ನೆ ನಮ್ಮ ಮಾಧವಿ ಬುಚ್ ಅವರು ಯಾವ ರೀತಿಯಾಗಿ ವರ್ತನೆ ಮಾಡಿದರು. ಹೀಗಾಗಿ ಮಾರ್ಕೆಟ್ ಮೇಲೆ ವಿಶ್ವಾಸ ಹೋಗಿಬಿಟ್ಟದ. ಲಕ್ಷ ಕೋಟಿಗಳ ದುಡ್ಡು ಕಡಿಮೆ ಆಗ್ತಾ ನೋಡೋದು. ಇನ್ನು ಮುಂದೆ ಏನು ಅಂತ